ಕೆಪಿಎಸ್ಸಿಗೆ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಇದಕ್ಕೆ ಹೊಸ ಕಾನೂನು ತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸದನದಲ್ಲಿ 3 ದಿನ ಚರ್ಚೆ ಆಗಿದೆ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿ ವಿಪಕ್ಷದವರು ಆಡಳಿತ ಪಕ್ಷದವರು ಅದನ್ನೇ ಬಯಸ್ತಾ ಇದ್ದಾರೆ ಅಂತ ಕೂಡ ಮುಗಿನೇರಕ್ಕೆ ಮಾತಾಡಿದ್ದಾರೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕೇಂದ್ರಕ್ಕೆ ನಾವು ಜಂಟಿಯಾಗಿ ಮನವಿ ಮಾಡಬೇಕು ಅಂತಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಹೊಸ ಕಾನೂನು ತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸದನದಲ್ಲಿ 3 ದಿನ ಚರ್ಚೆ ಆಗಿದೆ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಮಾತನಾಡಿರುವಂತದ್ದು ವಿಪಕ್ಷದವರು ಆಡಳಿತ ಪಕ್ಷದವರೀಗ ಅದನ್ನೇ ಬಯಸ್ತಾ ಇದ್ದಾರೆ. ಹಾಗಾಗಿ ಕೇಂದ್ರಕ್ಕೆ ನಾವೆಲ್ಲರೂ ಕೂಡ ಜಂಟಿಯಾಗಿ ಮನವಿ ಮಾಡಬೇಕು. ಹೊಸ ಕಾನೂನು ಮಾಡೋಕೆ ಸಾಂವಿಧಾನಿಕ ತಿದ್ದುಪಡಿ ಆಗಲೇಬೇಕು. ಸಾಧಕ ಬಾಧಕ ನೋಡಿಕೊಂಡು ಕಾನೂನನ್ನ ಮಾಡಬೇಕಾಗುತ್ತೆ. ಸದ್ಯ ಕರ್ನಾಟಕ ಲೋಕಸೇವಾ ಆಯೋಗ ಸಂಸ್ಥೆಗಳಲ್ಲಿ ನಂಬಿಕೆ ಕೊರತೆ ಇದೆ. ಯಾಕಂತಂದ್ರೆ ಈಗಲೇ ಬೆಸ್ಟ್ ಎಕ್ಸಾಂಪಲ್ ಶಿವಶಂಕರಪ್ಪನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹೆಂಗೆ ಅದನ್ನ ಮಕ್ಕಳಿಗೆ ಯಾವ ರೀತಿ ದುರ್ಬಳಕೆ ಮಾಡಿದ್ರು ಅಂತ ಹೇಳಿ ಎಲ್ಲ ಆಯಾಮದಲ್ಲಿ ಎಲ್ಲರೂ ಸೇರಿ ಕಾನೂನನ್ನ ಮಾಡಿದ್ರೆ ಸೂಕ್ತ. ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯವೈಖರಿ ಕುರಿತ ವಿವಾದಗಳ ನಡುವೆ ಈಗ ಕೆಪಿಎಸ್ಸಿಗೆ ಹೊಸ ಕಾನೂನು ತರಬೇಕು ಎಂಬಂತ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿದೆ. ಬೆಂಗಳೂರಿನಲ್ಲಿ ಸದ್ಯ ಮಾತನಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯದ ಬಗ್ಗೆ ವಿಧಾನಸಭೆಯಲ್ಲಿ 3 ದಿನಗಳ ಕಾಲ ಸುದೀರ್ಘ ಚರ್ಚೆ ಕೂಡ ನಡೆದಿತ್ತು. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಹೊಸ ಕಾನೂನಿನ ಅಗತ್ಯವನ್ನ ಒಪ್ಕೊಂಡಿವೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿಗೆ ಸಂಬಂಧಿಸಿದ ಹೊಸ ಕಾನೂನು ಜಾರಿಗೆ ತರೋಕೆ ಸಂವಿಧಾನ ತಿದ್ದುಪಡಿ ಅಗತ್ಯವಾಗಿರೋದ್ರಿಂದ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಪಕ್ಷಗಳು ಸೇರಿ ಜಂಟಿಯಾಗಿ ಮನವಿ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟರು. ಮತ್ತೆ ಇದರಲ್ಲಿ ಇದು ಅಭಿಪ್ರಾಯ ಪಟ್ಟ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಸಕ್ಸಸ್ ಕೂಡ ಆಗ್ಬೋದು, ಫೇಲ್ಯೂರ್ ಕೂಡ ಆಗ್ಬೋದು. ಅಂದ್ರೆ ಸಾಧಕ ಬಾಧಕಗಳನ್ನ ಸಮಗ್ರವಾಗಿ ಪರಿಶೀಲಿಸಿ ಸೂಕ್ತ ಕಾನೂನು ರೂಪಿಸಬೇಕಿದ್ದು ಪ್ರಸ್ತುತ ಕೆಪಿಎಸ್ಸಿ ಸಂಸ್ಥೆಯ ಮೇಲಿನ ಸಾರ್ವಜನಿಕ ನಂಬಿಕೆ ಕುಸಿದಿರೋದ್ರಿಂದ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವುದು ಅಗತ್ಯ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ.